ವಾವ್ ನೋಡಿ ಹೊಸ ಗೆಜ್ಜೆ ಥರ ಆಗಿದೆ. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹಳೇದಾದ ತುಂಬಾ ಕಪ್ಪಾದ ಕಾಲ್ಗೆಜ್ಜೆನ ಪಳಪಳ ಅಂತ ಹೊಸದ್ರ ತರ ಹೊಳೆಯೋ ತರ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಹೇಗೆ ಪಳಪಳ ಅಂತ ಹೊಳೆಯೋ ತರ ಕಾಲ್ಗೆಜ್ಜೆನ ಹೇಗ್ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಕಪ್ಪಾಗಿದೆ ಕಾಲ್ಗೆಜ್ಜೆ ಅಂತ. ಸೊ ನಾನು 2 ವರ್ಷದಿಂದ ಹಾಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ತುಂಬಾ ಕಪ್ಪಾಗಿದೆ. ಈ ಕಪ್ಪಾಗಿರುವಂತಹ ಕಾಲ್ಗೆಜ್ಜೆನ ಪಳಪಳ ಅಂತ ಹೊಸದ್ರ ಥರ ಹೊಳೆಯೋ ರೀತಿ ಹೇಗೆ ಮಾಡೋದು ಅಂತ ಸೊ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ 2 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಬೋರ್ ನೀರೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ, ಸ್ವೀಟ್ ನೀರು ಹಾಕ್ಕೊಳ್ಳಿ ಅಥವಾ ಫಿಲ್ಟರ್ ವಾಟರ್ನ ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಡಿಶ್ ವಾಶ್ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಡಿಶ್ ವಾಶ್ ಲಿಕ್ವಿಡ್ ಇಲ್ಲ ಅಂತಂದರೆ ನೀವು ಡೈಲಿ ಯೂಸ್ ಮಾಡುವಂತಹ ಶಾಂಪು ಹಾಕ್ಕೊಳ್ಬೋದು. ಸೊ ನೋಡಿ ಈಗ ಲಿಕ್ವಿಡ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಒಂದು ಫುಲ್ಲು ನಿಂಬೆಹಣ್ಣನ್ನು ರಸ ಹಿಂಡ್ಬಿಟ್ಟು ಸೊ ನಿಂಬೆ ಹಣ್ಣಿಂದು ಸಿಪ್ಪೆ ಏನಿರುತ್ತೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಟೀ ಪೌಡರು ಹಾಗೆ ಡಿಶ್ ವಾಶ್ ಲಿಕ್ವಿಡು ಎರಡರ ಜೊತೆಗೆ ಈ ನಿಂಬೆಹಣ್ಣು ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ನೋಡಿ ಈಗ ನಿಂಬೆಹಣ್ಣು ಹಾಕ್ಕೊಂಡಾದ್ಮೇಲೆ ಕಾಲ್ಗೆಜ್ಜೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಲ್ಗೆಜ್ಜೆ ಹಾಕ್ಕೊಂಡು ಒಂದು ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ನ ಹಚ್ಕೊಂಡ್ಬಿಟ್ಟು ಸೊ ಮೀಡಿಯಮ್ ಫ್ಲೇಮಲ್ಲಿ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು 5 ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ. ಸೊ ನೀವು ಒಲೆ ಮೇಲೆ ಇಟ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗಿಬಿಡಬೇಡಿ. ಸೊ ಗ್ಯಾಸ್ ಮುಂದೆನೇ ನಿಂತ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ತಿರುಗಿಸ್ಕೊಳ್ತಾ ಇರಬೇಕು. ಸೊ ಯಾಕಂದರೆ ಜಾಸ್ತಿ ಹೊತ್ತು ಇದು ಬಿಸಿನೀರಲ್ಲಿ ಕುದ್ಬಿಟ್ರೆ ಕಾಲ್ಗೆಜ್ಜೆ ಇನ್ನೂ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗ್ಯಾಸ್ ಮುಂದೆನೇ ನಿಂತ್ಕೊಂಡ್ಬಿಟ್ಟು ಹುಷಾರಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಸೊ ನೋಡಿ ಹಾಕಿ ಒಂದೇ 1 ನಿಮಿಷಕ್ಕೆ ಆಗಲೇ ಕಲರ್ ಚೇಂಜ್ ಆಗ್ತಾ ಇದೆ ಕಾಲ್ಗೆಜ್ಜೆದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗಾಗ್ತಾ ಇದೆ. ಸೊ ತುಂಬಾ ಗಲೀಜಾಗಿತ್ತು ಅಲ್ವಾ ನನ್ನ ಕಾಲ್ ಚೈನು. ಸೊ ಹಾಗಾಗಿ ನೋಡಿ ಎಷ್ಟು ಸಖತ್ತಾಗಿ ಕೊಳೆ ಬಿಡ್ತಾ ಇದೆ ಅಂತ. ಸೊ ಇದೇ ರೀತಿ 5 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡ್ಬಿಟ್ಟು ಈ ಥರ ಕುದಿಸ್ಕೊಳ್ಬೇಕು. ಸೊ ಈ ಥರ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅದರಲ್ಲಿರುವಂತಹ ಕಾಲ್ಗೆಜ್ಜೆದು ಕೊಳೆ ಎಲ್ಲ ಬಿಟ್ಕೊಳ್ತಾ ಇರುತ್ತೆ. ಸೊ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಳ್ತಾ ಇದೆ ಅಂತ. ಸೊ ನಾನು ಇದನ್ನು 5 ನಿಮಿಷ ಆದಮೇಲೆ ತೋರಿಸ್ತೀನಿ ಹೇಗೆ ಬೆಳ್ಳಗಾಗಿರುತ್ತೆ ಕಾಲ್ ಚೈನು ಅಂತ. ನೋಡಿ 5 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಕಾಲ್ ಚೈನ್ ತೆಗೆದ್ಬಿಟ್ಟು ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಂಡಿದೆ ಅಂತ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಕಾಲ್ ಚೈನನ್ನು ಕಡೆಗೆ ತಕ್ಕೊಳ್ಬೇಕು. ಸೊ ನೋಡಿ ಎಷ್ಟು ಬೆಳ್ಳಗೆ ಆಗಿದೆ ಅಂತ. ಸೊ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಕಾಲ್ ಚೈನನ್ನು ಕಡೆಗೆ ತೆಕ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಂಡಿದೆ ಅಂತ. ಈಗ ನಮಗೆ ಇದು ಸೊ ನೀರಲ್ಲಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಸೊ ನಮಗೆ ಇದಿನ್ನೂ ಪಳಪಳ ಅಂತ ಹೊಳಿಬೇಕು, ತುಂಬ ಬಿಳುಪಾಗಿ ಇರಬೇಕು, ಕಾಲ್ಗೆಜ್ಜೆ ಹೊಸದ್ರ ಥರ ಕಾಣಿಸ್ಬೇಕು ಅಂತಂದರೆ ನಾವು ಕಾಲ್ಗೆಜ್ಜೆನ ಹಾಕಿ ಕುದಿಸ್ಬೇಕಾದ್ರೆ ನಿಂಬೆಹಣ್ಣು ಹಾಕಿರ್ತೀವಿ ಅಲ್ವಾ. ಸೊ ಆ ನಿಂಬೆಹಣ್ಣನ್ನು ತೊಗೊಂಡ್ಬಿಟ್ಟು ಕಾಲ್ಗೆಜ್ಜೆ ಮೇಲೆ ಈ ರೀತಿ ಉಜ್ಕೊಳ್ಬೇಕು. ಸೊ ನೋಡಿ ಈ ಥರ ಚೆನ್ನಾಗಿ ಉಜ್ಕೊಳ್ಬೇಕು. ಸೊ 2 ಸೈಡೂ 2 ಗೆಜ್ಜೆನೂ ಕೂಡ ಈ ರೀತಿ ಚೆನ್ನಾಗಿ ಉಜ್ಕೊಂಡ್ರೆ ಅದರಲ್ಲಿರುವಂತಹ ಕೊಳೆ ಎಲ್ಲ ಇನ್ನೂ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಯಾಕಂದರೆ ಸೊ ಆ ಚಿಕ್ಕ ಚಿಕ್ಕ ಸೊಂದಗಳಲ್ಲೆಲ್ಲ ಕೊಳೆ ಕೂತಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಸೊ ನೀಟಾಗಿ ಗಲೀಜು ಅನ್ನೋದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ನೋಡಿ ಈ ಥರ ನಿಂಬೆಹಣ್ಣಿಂದ ಚೆನ್ನಾಗಿ ಉಜ್ಜಿದಾದ್ಮೇಲೆ ನಾನು ಸೊ ನೀರಲ್ಲಿ ವಾಶ್ ಮಾಡಿಬಿಟ್ಟು ತೋರಿಸ್ತೀನಿ ಸೊ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಈಗ ತಣ್ಣೀರಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ವಾಶ್ ಮಾಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ. ಸೊ ನೋಡಿ ಎಲ್ಲ ಚೆನ್ನಾಗಿ ಕ್ಲೀನಾಗಿದೆ, ಕೊಳೆ ಎಲ್ಲ ಹೋಗಿದೆ. ಈಗ ನಮಗೆ ಇದಿನ್ನೂ ಶೈನಾಗಿ ಕಾಣಿಸ್ಬೇಕು ಅಂತಂದರೆ ಸೊ ನೋಡಿ ಕೋಲ್ಗೇಟ್ ಪೇಸ್ಟ್ ಇರುತ್ತೆ ಅಲ್ವಾ. ಸೊ ನೀವು ಯೂಸ್ ಮಾಡುವಂತಹ ಯಾವುದಾದ್ರೂ ಪೇಸ್ಟ್ ಆಗಿರಲಿ ಸೊ ಅದನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಸೊ ಹಳೆ ಬ್ರಷ್ ಇರುತ್ತೆ ಅಲ್ವಾ. ಸೊ ಹಳೆ ಬ್ರಷಿಂದ ಈ ರೀತಿ ಇನ್ನೊಂದು ಸಲ ಕಾಲ್ಗೆಜ್ಜೆನ ಉಜ್ಕೊಳ್ಬೇಕು ಪೇಸ್ಟಿಂದ. ಆವಾಗ ನಮಗೆ ಕಾಲ್ ಚೈನು ತುಂಬ ಶೈನಿಂಗ್ ಆಗಿ ಕಾಣುತ್ತೆ, ಹೊಸ ಕಾಲ್ಗೆಜ್ಜೆ ಥರ ಕಾಣಿಸುತ್ತೆ. ಸೊ ತುಂಬಾ ಪಳಪಳ ಅಂತ ಹೊಳಿತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ
ಸೊ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಸೊ ನಾನು ಕೂಡ ಟ್ರೈ ಮಾಡಿಬಿಟ್ಟು ಚೆನ್ನಾಗಿ ಕ್ಲೀನ್ ಆಗಿರೋದಕ್ಕೆ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾನು 2 ಗೆಜ್ಜೆನೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ನೋಡಿ, ಈಗ ಪೇಸ್ಟಿಂದ 2 ಕಾಲ್ಗೆಜ್ಜೆನೂ ಕೂಡ ಉಜ್ಕೊಂಡಿದ್ದೀನಿ. ಈಗ ತಣ್ಣೀರಲ್ಲಿ ಹಾಕಿಬಿಟ್ಟು ವಾಶ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಕಾಲ್ಗೆಜ್ಜೆ ಅಂತ. ಸೊ ಮೊದಲು ಇರೋ ಇಮೇಜ್ ನೋಡಿ, ಹಾಗೆ ಈಗಿರುವಂತಹ ಕಾಲ್ಗೆಜ್ಜೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ, ಹಾಗೆ ಎಷ್ಟು ಹೊಸದ್ರ ಥರ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ನೋಡ್ತಿರ್ಬೋದು ನೀವು, ಸ್ವಲ್ಪನೂ ಗಲೀಜಿಲ್ಲ ಕಾಲ್ಚೆನಲ್ಲಿ. ಸೊ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾವು ಹೆಣ್ಮಕ್ಳು ಯಾವಾಗಲೂ ಕಾಲ್ಗೆಜ್ಜೆನ ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಬೇಗನೆ ಕಪ್ಪಾಗಿರುತ್ತೆ. ಹಾಗೆ ಚಿಕ್ಕ ಮಕ್ಕಳು ಕಾಲ್ಗೆಜ್ಜೆ ಕೂಡ ತುಂಬ ಬೇಗನೆ ಕಪ್ಪಾಗುತ್ತೆ. ಸೊ ಕಪ್ಪಾದ ಕೂಡಲೇ ನಾವು ಹೊಸ ಕಾಲ್ಗೆಜ್ಜೆನ ತಗೊಳ್ತೀವಿ, ಅಥವಾ ನಾವು ಬಂಗಾರದ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ತೊಳಸ್ಕೊಂಡು ಬರ್ತೀವಿ. ಸೊ ಹಾಗೆ ಮಾಡೋ ಬದಲು ಈ ರೀತಿ ಕಪ್ಪಾಗಿರುವಂತಹ ಕಾಲ್ಗೆಜ್ಜೆನ ನಾವು ಮನೆಯಲ್ಲಿನೇ ಸುಲಭವಾಗಿ ಪಳಪಳ ಅಂತ ಹೊಳೆಯೋ ಥರ ಮಾಡ್ಕೊಳ್ಬೋದು. ಸೊ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಈ ಯೂಸ್ಫುಲ್ ಟಿಪ್ಸು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.